ನಮಸ್ಕಾರ ವೀಕ್ಷಕರೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೀವು ನೋಡಿರ್ತೀರ, ರೆಗ್ಯುಲರ್ ವೀಕ್ಷಕರು ಗೊತ್ತಿರುತ್ತೆ, ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟ್ ಹೋಗಿ ಫಾರ್ಮರ್ ಇಂಟ್ರಡ್ಯೂಸ್ ಮಾಡೋದು, ಮತ್ತು ಅವ್ರು ಯಾವ ರೀತಿ ಫಾರ್ಮಿಂಗ್ ಮಾಡಿದ್ರೆ, ಅಂದರೆ ಕೃಷಿ ಬಗ್ಗೆ ಏನೇನು ಮಾಡಿದ್ರೆ, ಖರ್ಚು ಎಷ್ಟು ಮಾಡಿದ್ರೆ, ಲಾಭ ಎಷ್ಟು ಬಂತು, ಇದ್ರ ಬಗ್ಗೆ ಮಾತ್ರ ಹಾಕ್ಕೊತಾ ಇದ್ವಿ. ಆದರೆ ಈಗ ರೈತರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಕೆಲವು ಬಾರಿ ಏನಾಗುತ್ತೆ ಅಂದರೆ, ಈಗ ಸಾಮಾನ್ಯವಾಗಿ ನೋಡಿರ್ಬೋದು, ಲಾಭ ಮಾಡೋ ಉದ್ದೇಶದಿಂದ ವ್ಯಾಪಾರ ಮಾಡ್ತಾರೆ. ಈಗ ನಷ್ಟ ಉಂಟಾದರೆ ಲಾಭ, ವ್ಯಾಪಾರದಲ್ಲಿ ನಷ್ಟ ಆದರೆ ಬಿಟ್ಬಿಡ್ತಾರೆ. ಆದರೆ ಕೃಷಿನಲ್ಲಿ ಹಂಗಲ್ವಲ್ಲ, ನಷ್ಟ ಆಗಲಿ ಲಾಭ ಬರಲಿ, ಈ ಕೃಷಿನ ಮಾಡ್ತಾನೆ ಇರಬೇಕು. ಅದು ಕೃಷಿ ಅಂದ್ರೇ ಹಂಗೇನೋ, ಅಥವಾ ಕೃಷಿನಲ್ಲಿ ರೈತರ ಹಣೆಬರಹನ ಹಂಗೇನೋ ಗೊತ್ತಿಲ್ಲ. ಇವತ್ತು ವಿಚಾರ ಏನಂದರೆ, ನಮ್ಮ ತೋಟದಲ್ಲಿ ಕ್ಯಾರೆಟ್ ಕೃಷಿ ಮಾಡಿದ್ವಿ 2 ಎಕರೆ ಪ್ರದೇಶದಲ್ಲಿ. ಈಗ ಸದ್ಯದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಬಂದಷ್ಟು ಬಾಚ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾರಣ ಏನಂದರೆ, ಸುಮಾರು ಹೋಗ್ತಾ ಹಾಗೆ ಮಾತಾಡೋಣ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ರೇಟೂ ಪರವಾಗಿಲ್ಲ. ಲಾಸ್ಟ್ ವೀಕ್ ನಮಗೆ 30 ರೂಪಾಯಿ 35 ರೂಪಾಯಿವರೆಗೂ ಇತ್ತು ಒಂದು kg ಪ್ರೈಸು. ಆದರೆ ಈಗ ದಿಢೀರಂತ ಒಂದು ವಾರದಿಂದ, ಅಂದರೆ ಒಂದು 5-6 ದಿವಸದಿಂದ ಈಚೆಗೆ 20 ರೂಪಾಯಿ 22 ರೂಪಾಯಿವರೆಗೂ ಬಂದುಬಿಟ್ಟಿದೆ. ಕಾರಣ ಏನಂದರೆ, ವಿಪರೀತ ಸರಕು ಬಂದುಬಿಟ್ಟಿದೆ. ಆಲ್ಮೋಸ್ಟ್ ಈಗ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಮಂತಿಂದ ನಿಮ್ಗೆ ಗೊತ್ತಿರ್ಬೋದು, ಊಟಿ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಊಟಿ ಸೀಸನ್ ಸ್ಟಾರ್ಟ್ ಆದರೆ ನಿಮ್ಗೆ ಗೊತ್ತಲ್ಲ, ನಮ್ಮ ಕಡೆ ಕ್ಯಾರೆಟ್ನ ಯಾರೂ ನೋಡಲ್ಲ. ಈಗ ನಮ್ಮ ಕ್ಯಾರೆಟ್ ಕೃಷಿನಲ್ಲಿ ಸಾಮಾನ್ಯವಾಗಿ ಈಗ ಆಲ್ಮೋಸ್ಟ್ 2.5 ತಿಂಗಳು, ಅಂದರೆ 75 ದಿನ ಆಗಿದೆ ಕಂಪ್ಲೀಟಾಗಿ. 75 ದಿವಸ ಆಗಿದೆ. ಇದನ್ನು ನಾವು ಮಾರಿದ್ದು, ಇವಾಗ ಆಗಿತ್ತಾ ಇದ್ದರೆ ನೀವು ನೋಡ್ಬೋದು, ಇದನ್ನು ಮಾರಿದ್ದು ನಾವು 2 ತಿಂಗಳ ಮೇಲೆ 10 ದಿನಕ್ಕೆಲ್ಲ ಮಾರಿದ್ವಿ, ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆ ಗೂಬೆ ಏನು ಮಾಡೋಣಂದರೆ, ಇಲ್ಲಿ ಏನು ಮಾಡೋಣ ನೋಡಿ, ರೈತರ ಹಣೆಬರಹನೇ ಇಷ್ಟು. ಇವಾಗ ನಮ್ಮ ತೋಟದಲ್ಲಿ ಏನಾಯ್ತು ಅಂದರೆ, 2.5 ತಿಂಗಳಿಂದ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಿರ್ಬೋದು, ಒಂದೇ ದಿನಕ್ಕೆ ಸುರಿದು ಭಾರಿ ಮಳೆಗೆ ಅರ್ಧ ತೋಟನೇ ಕೊಚ್ಕೊಂಡು ಹೊಡೋದು. ಈ ಕಡೆ ನೋಡ್ಬೇಕಾದ್ರೆ ನಮ್ಮ ಜಮೀನು ಈ ಕಡೆ ಡೌನಲ್ಲಿದೆ, ಈ ಕಡೆ ಹೈಟಿಂದ ನೀರು ಬಂದು ಈ ಕಡೆಯಿಂದ ಹೊಡ್ಕೊಂಡು ಎಲ್ಲ ಕೆರೆಗೆ ಹೋಗ್ಬಿಟ್ಟಿತ್ತು. ಎಲ್ಲ ತುಂಬ ತೆಳುವಾಗ್ಬಿಟ್ಟಿತ್ತು. ಆ ತೆಳುವಾಗಿ ನಿಮಗೆ ಗೊತ್ತಿರೋ ವಿಚಾರ, ಬೆಳೆದಿರೋರು ಗೊತ್ತಿರುತ್ತೆ, ತುಂಬ ಹೊತ್ತಾಗಿದ್ದರೆ, ಹತ್ರ ಗಿಡ ಇದ್ದರೆ 3 ತಿಂಗಳು ತಗೊಳುತ್ತೆ ಇಳುವರಿ ಬರೋದಕ್ಕೆ. ತೆಳುವಾಗಿದ್ದರೆ 2 ತಿಂಗಳ ಮೇಲೆ 10 ದಿವಸಕ್ಕೆಲ್ಲ ಬಂದುಬಿಡುತ್ತೆ. ಆಲ್ಮೋಸ್ಟ್ ಈಗ ಹಾಗೆ ತಡ ಮಾಡಿದ್ರಿಂದ 2 ತಿಂಗಳಲ್ಲಿ 8 ದಿನ 10 ದಿವಸದಲ್ಲಿ ಆಗದಿದ್ದರೆ ಸುಮಾರು 7ರಿಂದ 8 ಟನ್, 2 ಎಕರೆನಲ್ಲಿ 7ರಿಂದ 8 ಟನ್ ಹೋಗ್ಬಿಡುತ್ತೆ ಸರಕು. ನೋಡಿ ಹೆಂಗಿದೆ ಹಣೆಬರಹ ಅಂತ. 20 ರೂಪಾಯಿ ಅಂದ್ರೂ 7 ಟನ್ ಅಂದ್ರೂ ಆಲ್ಮೋಸ್ಟ್ 1 ಲಕ್ಷ ಮೇಲೆ ಬರ್ತಾಯಿತ್ತು. ನೋಡಿ ಎಲ್ಲ ಲೇಟಾಗಿ ಹಾಕಿದ್ರೆ ನೋಡಿ ಈ ರೇಂಜಿಗೆ ಹೊಡೆದೋಗ್ಬಿಡುತ್ತೆ. ಓವರ್ ಸೈಜ್ ಆಗಿಬಿಟ್ಟು ನೋಡಿ ಈ ಥರ ಆಗಿಬಿಡುತ್ತೆ. ಅದಕ್ಕೆ ಈಗ ಒಂದು ಕಡೆಯಿಂದ ಇದ್ದಾಗ ಏನಾಗುತ್ತೆ ಅಂದರೆ, ಡೀಪ್ ಹೋಗುತ್ತೆ ಮತ್ತು ಸ್ವಲ್ಪ ತಡ್ಕೊಳ್ಳುತ್ತೆ. ಈ ಥರ ಪ್ರಾಬ್ಲಮ್ಮನ್ನು ತಡ್ಕೊಬೇಕಾದ್ರೆ ಸ್ವಲ್ಪ ಬೋರನ್ನು ನಾವು ಕೊಡಬೇಕು. 1 ತಿಂಗಳ ಮೇಲೆ 1-2 ಬಾರಿ, 1 ಎಕರೆಗೆ 2ರಿಂದ 3 kgವರೆಗೂ 1-2 ಬಾರಿ ಬೋರನ್ನು ಕೊಟ್ಟರೆ ಈ ಹೊಡೆಯೋದನ್ನು ಸ್ವಲ್ಪ ತಡಿಬೋದು. ಈ ತೆಳುವಾಗಿದ್ದರಿಂದ ನಾವು ಇದನ್ನು ಉಳಿಸ್ಕೊಳ್ಳೋದು ಬೇಡ ಅನ್ನೋ ಇದರಲ್ಲೇ ಇದ್ದೋಗ್ಬಿಟ್ಟು, ಆ ಕಡೆ ಔಷಧಿಗಳನ್ನೂ ಸರಿಯಾಗಿ ಬಾರಿಸಿಲ್ಲ, ಸಿಂಪಡಣೆ ಮಾಡಲಿ, ಈ ಕಡೆ ಬೋರನ್ನು ಕೊಟ್ಟಿಲ್ಲ. ನೋಡಿ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡಿ, ಹಾಗೆ ತೋರಿಸ್ತೀನಿ ಯಾವ ರೇಂಜ್ ಆಗಿದೆ ಅಂತ. ಇದೆಲ್ಲ ತೆಳುವಾಗಿರೋ ಕಡೆ ಅಂಚುಗಳಲ್ಲಿ ಯಾವ ರೇಂಜ್ ಆಗಿದೆ ನೋಡಿದ್ರಾ? ಇಷ್ಟೊಂದು ವೇಸ್ಟ್ ಆದರೆ ಎಲ್ಲ ಚೆನ್ನಾಗಿರೋ ಗಡ್ಡೆನೇ ನೀವು ನೋಡ್ಬೋದು. ಯಾವುದೇ ಹುಳ ತಿಂದಿರೋದಲ್ಲ, ಎಲ್ಲ ಈ ಥರ ಓವರ್ ಸೈಜ್ ಆಗ್ಬಿಟ್ಟು ಎಲ್ಲ ಒಡೆದೋಗಿರೋದೆ. ನೋಡಿ, ಯಾವ್ದು ಬೇಕಾದ್ರೂ ಗಮನಿಸಿ, ಎಲ್ಲ ಒಡೆದೋಗಿರೋದೆ. ಈ ರೀತಿ 7ರಿಂದ 8 ಟನ್ನು 2 ಎಕರೆನಲ್ಲಿ ಆಲ್ಮೋಸ್ಟ್ 1 ಲಕ್ಷದ ಮೇಲೆ, ಎಕರೆಗೆ 50,000ವರೆಗೂ ನಾವು ಮಾಡಿರೋ ಖರ್ಚು ಅದರಲ್ಲೇ ಹೋಗ್ಬಿಡ್ತಲ್ವ. ಇನ್ನು ಉಳಿಕೆ ಎಲ್ಲಿಂದ ಬಂತು? ಈಗ ಎಲ್ಲ ಚೆನ್ನಾಗಿ ಬೆಳೆ ಆಗಿದ್ದರೆ ನಮಗೆ ಹತ್ತತ್ರ 2 ಎಕರೆಗೆ 300 ಚೀಲ ಬರಬೇಕಾಯ್ತು. 2,000 ಅಂದ್ರೂ 6 ಲಕ್ಷ ಆಗ್ತಾಯಿತ್ತು. ಆದರೆ ಈಗ ಹೆಂಗಿದೆ ಪರಿಸ್ಥಿತಿ ಅಂದರೆ, 1 ಎಕರೆ 2 ಎಕರೆಗೂ ಸೇರಿ ಒಂದು ಲಾರಿ ಲೋಡು ಕೋಳಿ ಗೊಬ್ಬರ 10 ವೀಲ್ ಅಂತ ಬರುತ್ತಲ್ಲ, ಅದು 35,000 35,000ಗೆ ಅದು ಹಾಕಿದ್ವಿ. ಇನ್ನು ಬೀಜದೊಂದು 70,000, 1,600 ರೂಪಾಯಿ 100 ಗ್ರಾಮ್ ಪ್ಯಾಕೆಟ್ ಥರ 1 ಎಕರೆಗೆ 18ರಿಂದ 20 ಪ್ಯಾಕೆಟು ಚೆಲ್ತಾರೆ. ಸೀಸನ್ ವೈಸ್ ಅದು ಒಂದು ಸೀಸನಲ್ಲಿ 2 ಪ್ಯಾಕೆಟ್ ಹೆಚ್ಚಾಗಿ ಚೆಲ್ತಾರೆ. ಮಳೆಗಾಲದಲ್ಲಿ ಸ್ವಲ್ಪ ಜರ್ಮಿನೇಷನ್ ಬರಲಿ ಹೆಚ್ಚಾಗಿ ಅಂಥೇಳಿ, ಮತ್ತು ಬೇಸಿಗೆನಲ್ಲೂ ಸ್ವಲ್ಪ ಹಾಕ್ತಾರೆ. ಈ ಕಡೆ ಚಳಿಗಾಲದಲ್ಲಿ ನಮಗೆ 16ರಿಂದ 17 ಪ್ಯಾಕೆಟ್ ಸಾಕಾಗುತ್ತೆ 1 ಎಕರೆಗೆ. ಅದು ಇದೆಲ್ಲ ಸೇರಿ ನಮಗೆ ಹತ್ತತ್ರ ಒಂದು ಬಿತ್ತನೆ ಬೀಜಕ್ಕೆ ಮತ್ತು ಗೊಬ್ಬರಕ್ಕೆ ಮಾತ್ರನೇ 1 ಲಕ್ಷ ಚಿಲ್ಲರೆ ಆಗಿತ್ತು. 1,05,000 10,000 ಆಗಿತ್ತು. ಇನ್ನು ಗೊಬ್ಬರಗಳು ಒಂದು 2 ಸಲ, ಔಷಧಿಗಳೊಂದು 3 ಸಲ, ಔಷಧಿಗಳೇನು ಅಷ್ಟೊಂದು ಇದು ಸ್ಪ್ರೇ ಮಾಡಿರಲಿಲ್ಲ. ಅಲ್ಲಿಗೊಂದು 4 ಸ್ಪ್ರೇ ಕೊಟ್ಟಿದ್ವಿ. ಒಂದು ಸ್ಪ್ರೇಗೆ 5,000 ಅಂದ್ರೂ ಅದೊಂದು 20,000 ಆಯಿತು. ಲೇಬರ್ಸ್ದು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ, ಕಳೆ ತೆಗೆಸಿದ್ದು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಆಲ್ಮೋಸ್ಟು ಒಂದು 180, ಹತ್ತಿರ ಒಂದು 2 ಲಕ್ಷ ಅಂದ್ಕೊಂಬಿಡಿ. 2 ಲಕ್ಷ ಪಕ್ಕ ಬಂದಿದೆ ಇದೆಲ್ಲ ಮಾಡೋಷ್ಟೊತ್ತಿಗೆ. ಅದರಲ್ಲೂ ನಮಗೆ ಸ್ಪ್ರಿಂಕ್ಲರ್ ಎಲ್ಲನೂ ಮುಂಚೆನೇ ಇದ್ದಿದ್ದರಿಂದ ಖರ್ಚು ಇಷ್ಟು ಮಾತ್ರ ಆಗಿದೆ. ಅದು 2 ಎಕರೆ 5 ಗುಂಟೆನೋ 10 ಗುಂಟೆನೋ ಬರುತ್ತೆ ಇದು. ಇದನ್ನ ಇನ್ನೊಂದು ಉದ್ದೇಶ ಏನಂದರೆ,
ಮಳೆ ಬಂದು ತುಂಬ ಮಳೆ ಬಂದಾಗ ಉತ್ತಾಗ್ಬಿಡೋಣ ಅಂತ ಮನಸ್ಥಿತಿನಲ್ಲಿದ್ವಿ. ಯಾಕೆಂದರೆ ಆ ಮೊಳಕೆನೇ ಕಾಣಿಸ್ತಾ ಇರಲಿಲ್ಲ. ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಬೋದು. ಇದು ಪ್ರಾರಂಭದಲ್ಲಿ ಯಾವ ರೀತಿ ಇತ್ತು ಮೊಳಕೆ ಅಂತ, ಅಲ್ಲೊಂದು ಕಾಣಿಸ್ತಾ ಇತ್ತು. ಈಗಲೇ ಯಾರೋ ಗೊತ್ತಿರೋರು ಬಿಡೋದು ಬಿಟ್ಬಿಡಿ, ಸುಮ್ಮನೆ 1.5 ಲಕ್ಷ 2 ಲಕ್ಷ ಯಾಕೆ ಖರ್ಚು ಮಾಡಿಬಿಟ್ಟಿದ್ದೀರಾ, ಹಂಗೇ ಇದ್ಬಿಡ್ಲಿ, ಹೆಂಗಿದ್ರು 1.5 ತಿಂಗಳು ಬೆಳೆ ಆಗಿತ್ತಲ್ವ, ಇನ್ನೂ 1 ತಿಂಗಳು ಇದ್ಬಿಡ್ಲಿ ಅಂತ ಹೇಳಿದರು. ಹಾಗೆ ಬಿಟ್ಬಿಟ್ವಿ. ಆದರೆ ಬಿಟ್ಬಿಟ್ರೆ ಪರವಾಗಿಲ್ಲ, ಇಳುವರಿ ಏನೋ ಒಂದು 7ರಿಂದ 8 ಟನ್ ಇಳುವರಿ ಬಂದಿದೆ. ಅದರಲ್ಲಿ ಒಂದು 5-6 ಟನ್ನು ನಿಮ್ಗೆ ಗೊತ್ತಾದಾಗ ಒಂದು 5-6 ಟನ್ನು ಇಳುವರಿ ಹೊರಟೋಯ್ತು, ಒಡೆದೋಗಿರೋದು ಎಲ್ಲ ಹೋಯ್ತು. ಅದೆಲ್ಲ ಸಿಕ್ಕಿದರೆ ಸ್ವಲ್ಪ ಲಾಭವೂ ಬರ್ತಾಯಿತ್ತು. ಸದ್ಯಕ್ಕೆ 7ರಿಂದ 8 ಟನ್ನು ತಗೊಂಡಿದ್ದೀವಿ. ಇನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಇದೆ. ಅದರಲ್ಲಿ ಇನ್ನೂ 1.5 ಟನ್ ಬರ್ಬೋದು ಅಂದ್ಕೊತೀನಿ. ಎಲ್ಲನೂ ನಮಗೆ ಒಂದು 8 ಟನ್ನು ಮ್ಯಾಕ್ಸಿಮಮ್ ಬರ್ಬೋದು ಅಷ್ಟೇ. ಈಗ 2 ಎಕರೆಗೆ 8 ಟನ್ನು ಅಂದರೆ 80 ಮೂಟೆ. ಯಾವ ಲೆಕ್ಕ ಹೇಳಿ? 2,000 2,500 ಅಂದ್ರೂ 1 ಲಕ್ಷ ರೂಪಾಯಿ ಆಯಿತು. ಆವಾಗಲೂ ನಮಗೆ ಹೆಚ್ಚು ಕಡಿಮೆ ಎಲ್ಲ ಇನ್ನೂ ಲಾಸೇ ಬರ್ತಾಯಿದೆ. ಈಗ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಬೆಳೆಯಲ್ಲಿ ಲಾಸ್ ಆಯಿತು, ಹಂಗನ್ಬಿಟ್ಟು ಕೃಷಿನ ಬಿಡೋದಕ್ಕೂ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈ ಬೆಳೆಯಲ್ಲ ಅಂದರೆ ದೇವರು ಇನ್ನೊಂದು ಬೆಳೆಯಲ್ಲಿ ಕೊಡ್ತಾನೆ ಬಿಡಿ ಅಂತೇಳಿ ಮಾಡ್ತಾ ಇರೋದು ಅಲ್ವಾ. ಕೃಷಿ ಅಂದ್ರೇ ಹಾಗೆ. ಸದ್ಯಕ್ಕೆ ರೈತರ ಪರಿಸ್ಥಿತಿನೇ ಹೀಗೆ. 300 ಮೂಟೆ ಬಂದಿದ್ದರೆ ನಮಗೆ ಈಗ ಕನಿಷ್ಠ 2,000 ರೂಪಾಯಿ ಅಂದರೆ ಇನ್ನೂ ಖರ್ಚೆಲ್ಲ ಹೋಗಿ ನಮ್ಗೆ 5ರಿಂದ 6 ಲಕ್ಷ ಉಳಿಕೆ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಮತ್ತೆ ಇನ್ನೊಂದು ಬೆಳೆಯಲ್ಲಿ ಟ್ರೈ ಮಾಡ್ತಾನೇ ಇರೋಣ. ಯಾಕೆಂದರೆ ಒಂದು ಬೆಳೆಯಲ್ಲಿ ಹೋಗುತ್ತೆ, ಒಂದು ಬೆಳೆಯಲ್ಲಿ ಬರುತ್ತೆ ಅಲ್ವಾ. ಈಗ ಸಾಮಾನ್ಯವಾಗಿ ಇಲ್ಲಿಂದ ಆಚೆ ಚೆಲ್ಬೇಕಾದ್ರೆ ನೀವು ಇನ್ನೊಂದು ವಿಚಾರ ಗಮನಿಸಬೇಕು. ಕ್ಯಾರೆಟ್ಗಳನ್ನ ಈಗ ಸ್ವಲ್ಪ ಬೇಜಾನ್ ಚೆಲ್ಬಿಟ್ಟಿದ್ದಾರೆ. ಜನವರಿ ಫೆಬ್ರವರಿ ಮಾರ್ಚಲ್ಲಿ ಈ ಊಟಿ ಸೀಸನ್ ಕ್ಯಾರೆಟನ್ನು ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಕಡೆ ಅವ್ರು ನೋಡ್ಕೊಂಡು ಚೆಲ್ಲಬೇಕು. ಆ ಕಡೆ ಕ್ಯಾರೆಟ್ ಏನಾದರೂ ಬಂದುಬಿಟ್ರೆ ನಮಗೆ ಒಂದು ಚೀಲ 100 kg ಚೀಲ 500 ರೂಪಾಯಿ 1,000 ರೂಪಾಯಿ ಒಳಗಡೆ ಬಂದುಬಿಡುತ್ತೆ. 500 ರೂಪಾಯಿಗೂ ಬಂದುಬಿಡುತ್ತೆ. ಆಗ ನಿಮ್ಗೇನು ವರ್ಕೌಟ್ ಆಗೋದಿಲ್ಲ. ಸಾಮಾನ್ಯವಾಗಿ ಕ್ಯಾರೆಟ್ ನಮಗೇನಾದ್ರು ವರ್ಕೌಟ್ ಆಗಬೇಕಂದ್ರೆ ಇಳುವರಿ ಚೆನ್ನಾಗಿ ಬಂದು ಒಂದು ಎಕರೆನಲ್ಲಿ 150 ಮೂಟೆ ಏನಾದರೂ ಬರಬೇಕು. 150 ಮೂಟೆ ಬಂದು ಮಿನಿಮಮ್ ಒಂದು 2,000 ರೂಪಾಯಿ ಅದು ಹೋದರೆ ಖರ್ಚೆಲ್ಲ 1 ಲಕ್ಷ ಕಳೆದು 1 ಲಕ್ಷ 1.5 ಲಕ್ಷ ನಮ್ಮ ಕೈಗೆ ಉಳಿಯುತ್ತೆ. ಯಾಕೆಂದರೆ ಇದು 3 ತಿಂಗಳ ಬೆಳೆ ಅಲ್ವಾ. ತಿಂಗಳಿಗೆ ನಮಗೆ ಸರಾಸರಿ ಹೆಚ್ಚು ಲಾಭ ಬಂದಿಲ್ಲ ಅಂದ್ರೂ ಒಂದು ದಿನಕ್ಕೆ ನಾವಿಗೆ ಲೇಬರ್ ಅಂದ್ರೂ 500-600 ರೂಪಾಯಿ ಕೊಟ್ಟೇ ಕೊಡ್ತೀವಿ. ನಮ್ಮ ಕೂಲಿ ಆದ್ರೂ 500-600 ರೂಪಾಯಿ ಅಷ್ಟು ಕೂಲಿ ಆದ್ರೂ ಉಳಿಕೆ ಹಾಕ್ಕೊಂಡು ತಿಂಗಳಿಗೆ ನಮಗೆ 3 ತಿಂಗಳ ಲೆಕ್ಕಾಚಾರದಲ್ಲಿ ಬಂದರೆ ಅದನ್ನು ಮಾಡಿದ ಶ್ರಮನೂ ಸಾರ್ಥಕ ಆಯಿತು ಅನಿಸುತ್ತೆ. ಇದ್ರ ಬಗ್ಗೆ ಈಗ ಸುಮಾರಾಗಿ ಇದು ರಿಯಾಲಿಟಿ ಅಂದರೆ ಹಿಂಗಿರುತ್ತೆ. ಸುಮ್ಮನೆ ಕೆಲವು ಚಾನಲ್ಗಳಲ್ಲಿ ತೋರಿಸ್ತಾರೆ ಕ್ಯಾರೆಟ್ ಬೆಳೆದ್ರು 10 ಲಕ್ಷ ಆಯಿತು 8 ಲಕ್ಷ ಆಯಿತು ಎಕರೆಗೆ ಅಂತ. ಅಂಥ ಸನ್ನಿವೇಶಗಳು ಇರುತ್ತೆ. ಕೆಲವು ಸೀಸನ್ನಲ್ಲಿ ಮಾತ್ರ ಅಪರೂಪಕ್ಕೆ ಬೇಸಿಗೆನಲ್ಲಿ ಮೂಟೆ 7,000 8,000 6,000 5,000 ಮಾರೋದು ಉಂಟು. ಆಗ ನಮ್ಮ ಅದೃಷ್ಟ ಚೆನ್ನಾಗಿರೋ ರೈತರಿಗೆ ಇಳುವರಿ ಬಂದು ಆ ಟೈಮ್ನಲ್ಲಿ ಬೆಳೆ ಬೆಳೆದಿದ್ರೆ ಅವ್ರಿಗೆ 100% ಕಾಸಾಗುತ್ತೆ. ಎಲ್ಲ ಟೈಮಲ್ಲಿ ಯಾರೋ ಒಬ್ಬರು 7 ಲಕ್ಷ 8 ಲಕ್ಷ ಮಾಡಿಬಿಟ್ರು ಅಂತ ಎಲ್ಲ ರೈತರಿಗೂ ಎಲ್ಲ ಬೆಳೆನಲ್ಲೂ ಅಷ್ಟಾಗೋದಿಲ್ಲ. ನೀವು ಗಮನಿಸಿರ್ಬೋದು, ಟೊಮೆಟೊಗಳು 1 ಎಕರೆನಲ್ಲಿ 10 ಲಕ್ಷ 15 ಲಕ್ಷ ಮಾಡಿರೋರು ಇದ್ದಾರೆ. 1 ಎಕರೆಯಲ್ಲಿ ಮಾಡಿರೋ ಖರ್ಚು 1 ಲಕ್ಷ ರೂಪಾಯಿನೂ ರಿಟರ್ನ್ ಬರದೇ ಇರ್ತಕ್ಕಂಥದ್ದು ಸಾವಿರಾರು ನಿದರ್ಶನಗಳಿರುತ್ತೆ. ಊರಿಗೊಂದು ಮನೆಗೊಂದು ಎಲ್ಲರೂ ಎಡ್ ತಿಂದಿರೋರು ಎಲ್ಲ ಬೆಳೆಯಲ್ಲಿ ಇದ್ದೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದೇ ರೀತಿ ನಮ್ಮ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ನಮ್ಮ ಕೃಷಿ ಅನುಭವನ ಇದರಲ್ಲಿ ಹಂಚ್ಕೊಂಡಿದ್ವಿ. ಬರೀ ಕೃಷಿ ಅಂದರೆ ಸಕ್ಸಸ್ಫುಲ್ ಫಾರ್ಮರ್ಸ್ ಮಾತ್ರನೇ ಅಲ್ಲ ತೋರಿಸೋದು. ಈ ರೈತರ ಸಮಸ್ಯೆಗಳನ್ನು ಇದರಲ್ಲಿ ಯಾವ ರೀತಿ ಇದೆ, ಒಂದು ಬ್ಯಾಡ್ನಲ್ಲಿ ಏಟು ಬಿದ್ದರೆ ಅವ್ರಿಗೆ ಹೆಂಗಿರುತ್ತೆ ಅನ್ನೋದನ್ನು ಇದರಲ್ಲಿ ಯಾವುದೇ ಡಿಮೋಟಿವ್ ಮಾಡೋ ತಕ್ಕಂಥ ಉದ್ದೇಶ ಅಲ್ಲ. ಒಂದು ಬೆಳೆನಲ್ಲಿ ಹೋಗುತ್ತೆ, ಒಂದು ಬೆಳೆನಲ್ಲಿ ಬರುತ್ತೆ. ಆವ್ರೇಜ್ ತಗೊಂಡ್ರೆ ಕೃಷಿನಲ್ಲಿ ಸಕ್ಸಸ್ ಕಾಣ್ಬೋದು. ಅಂದರೆ ಟೈಮ್ ತಕ್ಕ ಹಾಗೆ ಸೀಸನ್ ತಕ್ಕ ಹಾಗೆ ಬೆಳೆಗಳನ್ನ ಹಾಕ್ಕೊಳ್ಳಿ. ಬೆಳೆಗಳು ಹಾಕೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ, ಬೆಳೆ ಹಾಕಿದ್ಮೇಲೆ ಒಂದು ಸಲ ಯೋಚನೆ ಮಾಡಬೇಡಿ ಅಂತ. ಸಿಗೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.